ಹೊಸಪೇಟೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ. ನ್ಯೂಸ್ 18 ವರದಿ ಮಾಡ್ತಾ ಇದ್ದಂಗೆ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ಕಡೆಗೂ ಹೆರಿಗೆ ವಾರ್ಡ್ಗೆ ಬಂದಿದ ಎಸಿ ಮತ್ತು ಫ್ಯಾನ್ ಭಾಗ್ಯ. ಕೊನೆಗೂ ಇಷ್ಟು ದಿನಗಳ ನಂತರದಲ್ಲಿ ಎಸಿ ಮತ್ತು ಫ್ಯಾನ್ ಭಾಗ್ಯವನ್ನ ಕೊಡಲಾಗಿದೆ ಅಲ್ಲಿರುವಂತಹ ಬಾಣಂತಿಯರಿಗೆ, ಹಸುಗೂಸುಗಳಿಗೆ. ಇದು ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಹೆರಿಗೆ ಆಸ್ಪತ್ರೆಯಲ್ಲಿ ಎಸಿ ಫ್ಯಾನ್ ಎಲ್ಲ ಕೆಟ್ಟು ನಿಂತ್ಕೊಂಡಿತ್ತು. ಹೊಸಪೇಟೆ ಹೇಳಿ ಕೇಳಿ 40 ಡಿಗ್ರಿಗಿಂತ ಹೆಚ್ಚಿನ ತಾಪಮಾನ ಇರುವಂತಹ ಏರಿಯಾ ಅದು ಜಿಲ್ಲೆ. ಅಲ್ಲೇನೆ ಎಸಿ ಫ್ಯಾನ್ ಏನೂ ಇರಲಿಲ್ಲ. ಆ ಬಿಸಿಲ ಬೇಗೆಗೆ ಬಾಣಂತಿಯರು, ಹಸುಗೂಸುಗಳು ಪರದಾಡ್ತಾ ಇತ್ತು ಪ್ರತಿನಿತ್ಯ. ಈ ಬಗ್ಗೆ ನಿನ್ನೆ ವರದಿಯನ್ನ ಬಿತ್ತರಿಸಿತ್ತು ನ್ಯೂಸ್ 18. ವರದಿ ಪ್ರಸಾರವಾದ ನಂತರ ಡಿಎಚ್ಒ ಶಂಕರ್ ನಾಯ್ಕ್ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಹೆರಿಗೆ ವಾರ್ಡ್ಗೆ ಯಾವುದೇ ಕೊರತೆಯಾಗದಂತೆ ಎಚ್ಚರಿಕೆ ವಹಿಸಲಾಗುತ್ತೆ. ಜನರೇಟರ್ ಸೇರಿದಂಗೆ ವಾರ್ಡ್ಗೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸ್ತೀವಿ ಅಂತ ಡಿಎಚ್ಒ ಹೇಳಿದ್ದಾರೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ನಮಗೆ ಒಂದು ವಾರ ಆದ್ರಿಂದ ಸ್ವಲ್ಪ ತೊಂದರೆಗಳಿದ್ದು, ಸ್ವಲ್ಪ ಎಲೆಕ್ಟ್ರಿಕಲ್ ಸ್ವಲ್ಪ ವೈರ್ಗೆಲ್ಲ ಸ್ವಲ್ಪ ತೊಂದರೆಗಳಿದ್ದು. ಹಾಗಾಗಿ ನಾವು ನಿನ್ನೆ ಬೆಳಗ್ಗಿಂದ ಸತತವಾಗಿ ಎಲೆಕ್ಟ್ರಿಷಿಯನ್ಗೆಲ್ಲ ಇದು ಮಾಡಿ ಎಲ್ಲ ಫ್ಯಾನ್ಗಳು ಮತ್ತೆ ಎಸಿಗಳು ಏನದಕ್ಕೆ ರಿಪೇರಿ ಮಾಡೋದಿತ್ತು ಎಲ್ಲ ರಿಪೇರಿ ಮಾಡಿ ಈಗ ಆಲ್ರೆಡಿ ನಮ್ಮ ತಾಯಂದರಿಗೂ ಮತ್ತೆ ಶಿಶು ಮಕ್ಕಳಿಗೆ ಅಂದ್ರೆ ನಮ್ಗೇನು ನವಜಾತ ಶಿಶು ಮಕ್ಕಳಿಗೆ ಏನು ಬೇಕಾಗಿತ್ತು ಎಸಿ ಮತ್ತೆ ಫ್ಯಾನ್ಗಳು ಬೇಕಾಗಿತ್ತು ಎಲ್ಲವೂ ರೆಡಿ ಇದಾವೆ. ಈಗ ಆಲ್ರೆಡಿ ಎಲ್ಲ ನೀವು ನೋಡ್ದಂಗೆ ಎಲ್ಲ ಫಂಕ್ಷನಿಂಗ್ ಇದಾವೆ. ಸೊ ಈ ರೀತಿ ಆಗ್ಲಾರ್ಗತ್ತೆ ನಾವು ನೋಡ್ಕೊಂತೀವಿ. ಮತ್ತೆ ನಮ್ಮ ಎಎಂಒ ಸಮೇತ ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಯಾವುದೇ ರೀತಿನೂ ಸಣ್ಣ ಪುಟ್ಟ ಇರ್ತದೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು ಮತ್ತೆ ಇಮಿಡಿಯೇಟ್ ರಿಪೇರಿ ಮಾಡಿಸ್ಬೇಕಂತ ಈಗಾಗಲೇ ನಾನು ಆದೇಶ ಮಾಡಿದ್ದೀನಿ. ಈ ರೀತಿ ಆಗ್ಲಾರ್ಗತ್ತೆ ಮತ್ತೆ 5 ರಾಜ್ಯಗಳು ಹಾಗೂ ಕರ್ನಾಟಕದ 2 ಉಪಚುನಾವಣೆಗಳ ಮತ ಎಣಿಕೆ ನಾಳೆ ನಡೆಯಲಿದೆ. ಈ ಚುನಾವಣಾ ಫಲಿತಾಂಶದ ನೇರ ಪ್ರಸಾರ ನಾಳೆ ಬೆಳಗ್ಗೆ 7 ಗಂಟೆಯಿಂದ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಪ್ರಸಾರವಾಗುತ್ತೆ. ನಿಖರ ಸ್ಪಷ್ಟ ಫಲಿತಾಂಶಕ್ಕೆ ನ್ಯೂಸ್ 18 ಕನ್ನಡ ವೀಕ್ಷಿಸಿ. ಐದು ರಾಜ್ಯಗಳ ಮತ ಎಣಿಕೆ, 2 ಉಪಚುನಾವಣೆಗಳು. ವೇಗವಾಗಿ ರಿಸಲ್ಟ್ ಕೊಡಬೇಕು ಅಂತ ತಪ್ಪ ಟ್ರೆಂಡಿಂಗ್ ತೋರಿಸಲ್ಲ. ಎಲ್ಲ ಕೌಂಟಿಂಗ್ ಸೆಂಟರ್ಗಳಲ್ಲೂ ವರದಿಗಾರರಿರುವ ಕನ್ನಡದ ಏಕೈಕ ನ್ಯೂಸ್ ಚಾನಲ್. ಬೇರೆಯವರನ್ನ ಫಾಲೋ ಮಾಡಲ್ಲ. ನಮ್ಮದೇ ನಿಖರ ಮತ ಎಣಿಕೆ ಸುದ್ದಿ. ಪಕ್ಕಾ ಫಲಿತಾಂಶ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ಬಿಟ್ಟು ಇನ್ನೆಲ್ಲಿ ಸಾಧ್ಯ? ಎಲೆಕ್ಷನ್ ರಿಸಲ್ಟ್ಗೆ ಅತ್ಯಂತ ವಿಶ್ವಾಸಾರ್ಹ ಚಾನಲ್ ನ್ಯೂಸ್ 18 ಕನ್ನಡ. ಪಂಚ ತೀರ್ಪು 7 ಗಂಟೆಯಿಂದ ನಾನ್ ಸ್ಟಾಪ್ ನೇರ ಪ್ರಸಾರ.